ಸರ ಕಪ್ಪು ನಮ್ದೆ ಈ ಸತಿ ನಮ್ದೇ ಕಪ್ ಅಂತ ಕೆವಿ ಚಾರ್ಜರ್ಸ್ ಕಪ್ ಗೆದ್ದೇ ಗೆಲ್ತೀವಿ ಈ ಸಲ ಕಪ್ ನಮ್ದೇ ಕಪ್ ನಮ್ದೇ ಅಭಯ ಫೌಂಡೇಶನ್ ಲೀಗ್ 5th ಎಡಿಷನ್ಗೆ ಬಂದಿದ್ದೀವಿ. ಇವತ್ತು ಇನಾಗ್ರೇಷನ್ ಆಗಿದೆ. ಇವಾಗ ಟೀಮ್ ಕ್ಯಾಪ್ಟನ್ಸ್ ಫೋಟೋ ಶೂಟ್ಗೆ ಇವತ್ತು ಇನಾಗ್ರೇಷನ್ ಆಗಿದೆ. ಸೊ ಅಭಯ ಫೌಂಡೇಶನ್ ಬಗ್ಗೆ ಹೇಳ್ಬೇಕಂತಂದರೆ ಸುಮಾರು ಇದೆ. ಇವರು ಮಾಡಿರೋ ಕಾರ್ಯಕ್ರಮಗಳು ಹಲವಾರು ಕಾರ್ಯಕ್ರಮಗಳು ಕೋವಿಡಿಂದ ಹಿಡಿದು ಇವತ್ತಿನವರೆಗೆ ಅವ್ರ ಕಾರ್ಯಕ್ರಮಗಳು ಪ್ರತಿನಿತ್ಯ ನಡೀತಾನೆ ಇದ್ದಾವೆ. ಸೊ ಇವರು ವೆರಿ ಪ್ರೊಫೆಷನಲ್ ಆಗಿ ಕ್ರಿಕೆಟ್ ಲೀಗ್ ಕಂಡಕ್ಟ್ ಮಾಡ್ತಾರೆ. ಸೊ ಇವತ್ತು 5th ಎಡಿಷನ್ ನಡೀತಾ ಇದೆ. ಫಸ್ಟ್ 4 ಎಡಿಷನ್ಸಲ್ಲೂ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ಸೊ ಇವತ್ತು 5th ಎಡಿಷನ್. ಬಳ್ಳಾರಲ್ಲಿ ಒಂದು ಡಿಪಾರ್ಟ್ಮೆಂಟ್ ಅಂತ ಒಂದು ಮಾಡಿಬಿಟ್ಟು ಫಸ್ಟ್ ಟೈಮು ನನಗೆ ಗೊತ್ತಿದ್ದಂಗೆ ಇದು ಕರ್ನಾಟಕದಲ್ಲಿ ಎಲ್ಲಿ ಮಾಡಿಲ್ಲ ಅನ್ಕೊತೀನಿ. ಅಭಯ ಫೌಂಡೇಶನ್ ಈ ಥರ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ಕ್ರಿಕೆಟ್ ಟೂರ್ನಮೆಂಟ್ ಅಂತ ಇಟ್ಟಿರೋದು. ಒಂದು 6-7 ವರ್ಷದಿಂದ ಅವರು ಒಳ್ಳೆಯ ಕಾರ್ಯಕ್ರಮಗಳು ಭಾಳ ಮಾಡಿದ್ದಾರೆ. ಅದು ಜನಗಳಿಗಾಗಲಿ ಏನೇನು ಪ್ರಾಬ್ಲಮ್ಸ್ ಸರ್ ಬಂದಿರಲಿ ಕೋವಿಡ್ ಟೈಮ್ನಲ್ಲಿ ಎಲ್ಲ ಮಾಡಿದವ್ರಿಗೆ ರಾಮ್ ಸರ್ ಅವ್ರಿಗೆ ಮತ್ತು ಅಭಯ ಫೌಂಡೇಶನ್ಗೆ ಲೈಕ್ ಒಂದು ಸಲ್ಯೂಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಬಿಕಾಸ್ ಇಷ್ಟು ಡಿಪಾರ್ಟ್ಮೆಂಟ್ಗಳಿಗೆ ಇವ್ರಿಗೆ ಎಷ್ಟೋ ಕೆಲಸಗಳಿರುತ್ತೆ, ಅವ್ರ ಟಾಸ್ಕ್ಗಳು ಬೇರೆ ಬೇರೆ ಇರುತ್ತೆ. ಅವ್ರನ್ನೆಲ್ಲ ಒಗ್ಗೂಡ್ಸೋದು ಇಟ್ ಈಸ್ ನಾಟ್ ಸೊ ಸಿಂಪಲ್ ಅಂತ ನನಗನ್ಸುತ್ತೆ. ಯಾಕಂದರೆ ಇವಾಗ ನೋಡಿ ರೈಲ್ವೆ ಅಂತಿದೆ, ಎಲೆಕ್ಟ್ರಿಸಿಟಿ ಇದೆ, ಪೊಲೀಸ್ ಇದೆ. ಓಕೆ, ಈ ಥರ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ನ ಒಂದು ಕಡೆ ತರೋದು ಇದು ಅಭಯ ಫೌಂಡೇಶನ್ಗೆ ಮಾತ್ರ ಸಾಧ್ಯ ಅಂತ ನಾನು ಹೇಳಿ ಬಯಸ್ತೇನೆ. ಅಭಯ ಕ್ರಿಕೆಟ್ ಲೀಗ್ ಸೀಸನ್ 5 ಫೋಟೋಶೂಟ್ ಮತ್ತು ಪೂಲಿಂಗ್ ಈವೆಂಟ್ ಇದೆ. ಇವತ್ತು ಎಲ್ಲ ಕ್ಯಾಪ್ಟನ್ಸ್ ಬಂದು ನಮ್ಮ ಈ ಈವೆಂಟನ್ನು ಯಶಸ್ವಿ ಮಾಡಿದ ಕಾರಣ ಏನು ಅಂದರೆ ಅಭಯ ಸೀಸನ್ 5 ACL 5 ಅಂತ ಹೇಳ್ತೀವಿ. ಸೊ ಇದರಲ್ಲಿ ಏನು ಅಂದರೆ ಸ್ಪೆಷಾಲಿಟಿ ಅಭಯ ಕ್ರಿಕೆಟಲ್ಲಿ ವರ್ಷಕ್ಕೊಂದ್ಸರಿ ನಾವು ಓನ್ಲಿ ಡಿಪಾರ್ಟ್ಮೆಂಟ್ ಆ್ಯಂಡ್ ಪ್ರೊಫೆಷನಲ್ಸ್. ಫಸ್ಟ್ ACL 1ನಲ್ಲಿ ನಮಗೆ 8 ಟೀಮಿಂದ 9 ಟೀಮ್ ಮಾತ್ರ ಬಂದಿದ್ದು, ಸೆಕೆಂಡದಲ್ಲಿ 12 ಬಂದಿದ್ದು, ಮೂರನೇದಲ್ಲಿ 16, ನಾಲ್ಕನೇದಲ್ಲಿ 20. ಸೊ 5ನೇದರಲ್ಲಿ 24 ಡಿಪಾರ್ಟ್ಮೆಂಟ್ಸು. ಪ್ರತಿ ವರ್ಷ 4-5 ಡಿಪಾರ್ಟ್ಮೆಂಟ್ಸು ಪ್ರೊಫೆಷನಲ್ ಅವರು ಆ್ಯಡ್ ಆಗ್ತಾ ಇದ್ದಾರೆ. ಈ ಸರಿ 29 ಡಿಪಾರ್ಟ್ಮೆಂಟಲ್ಲಿ ನಾವು 24 ಶಾರ್ಟ್ ಲಿಸ್ಟ್ ಮಾಡೋಕ್ಕೆ ನಮಗೊಂದು ದೊಡ್ಡ ಹೆಡೇಕ್ ಆಗಿತ್ತು. ಸೊ ಇದಕ್ಕೆ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಇಷ್ಟು ಟೈಮ್ ಕೊಟ್ಟು ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ಕೃತಜ್ಞತೆಗಳು. ಆಮೇಲೆ ಈಗ ಇದೇ ಯಶಸ್ವಿಯಿಂದ ನೋಡಿಕೊಂಡು ನಾವು ಹೋದ ವರ್ಷ ಅಭಯ ಜಾಬ್ ಸರ್ವಿಸಸ್ ಅಂತ ಮಾಡಿದ್ವಿ. ಬಳ್ಳಾರಿ ಜನರಿಗೆ ಜಾಬಲ್ಲಿ ಈಗ ಬಳ್ಳಾರಿ ಯಾವ ಮೂಲೆ ಹೋದರೂ ಜಾಬ್ಸ್ ಬೇಕು ಅಂದರೆ ಅಭಯ ಫೌಂಡೇಶನ್ಗೆ ಬರ್ತಾರೆ. ಪ್ರತಿ ತಿಂಗಳ ಏನಿಲ್ಲ ಅಂದರೆ ಒಂದು 55ರಿಂದ 65 ಜನರಿಗೆ ಜಾಬ್ಸ್ ಕೊಡಿಸ್ತಾ ಇದ್ದೀವಿ. 1 ಇಯರ್ ಲಾಸ್ಟ್ ಇಯರ್ ACL 4ಅಲ್ಲಿ ಇನಾಗ್ರೇಷನ್ ಮಾಡಿ ಅದನ್ನೇ ಸರ್ವಿಸಸ್ ಸ್ಟಾರ್ಟ್ ಮಾಡಿದ್ವಿ. ಇವತ್ತಿಗೆ 700 ಚಿಲ್ಲರ ಕ್ಯಾಂಡಿಡೇಟ್ಸ್ಗೆ ಮೀನ್ಸ್ 700 ಫ್ಯಾಮಿಲೀಸ್ಗೆ ಇವತ್ತು ನಮ್ಮ ಅಭಯ ಫೌಂಡೇಶನ್ ವತಿಯಿಂದ ಒಂದು ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀವಿ. ಸೊ ಅವರೆಲ್ಲರ ಆಶೀರ್ವಾದ ಇದಕ್ಕಿಂತ ನಮ್ಮ ಅಭಯ ಫೌಂಡೇಶನ್ ತಂಡದವರು ಇಷ್ಟು ಯಶಸ್ವಿಯಾಗಿ ಮುಂದಕ್ಕೆ ಹೋಗ್ತಾ ಇದ್ದೀವಿ. ಸೊ ಈ ಸೀಸನ್ 5 ಯಶಸ್ವಿ ಆಗಬೇಕಂತ ಹೇಳ್ಬಿಟ್ಟು ಎಲ್ಲ ವ್ಯೂವರ್ಸ್ಗೂ ಸಿಟಿಜನ್ಸ್ಗೂ ನಾವು ಒಂದು ಫೇಸ್ಬುಕ್ ಲೈವ್ ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಮೀಡಿಯಾ ಪಾರ್ಟ್ನರ್ಸ್ ಅವರಿಗೆ ಕೃತಜ್ಞತೆ ಹೇಳಬೇಕು. ಅವ್ರು ಮೊದಲಿಂದ ನಮ್ಮ ಸಪೋರ್ಟ್ ಇದ್ದಾರೆ. ಬಳ್ಳಾರಿ ಬೆಳಗಾಯಿತವರು ಡೇ 1ಇಂದ ನಮ್ಮ ಜೊತೆಗಿದ್ದಾರೆ ಅಭಯ ಫೌಂಡೇಶನ್ ಹುಟ್ಟಿದಾಗಿಂದ. ಸೊ ಈ ತಿಂಗಳ 10th, 11th, 12th ಜನವರಿ 10, 11, 12 3 ದಿವಸ ಈವೆಂಟ್ಸ್ ಇರುತ್ತೆ. ಸೊ ಎಲ್ಲ ವೀಕ್ಷಕರಿಗೂ ಸಿಟಿಜನ್ಸ್ಗೂ ಬಂದು ನಮ್ಮ ಡಿಪಾರ್ಟ್ಮೆಂಟ್ಸ್ ಅವರವರ ಟೀಮ್ಸ್ಗೆ ಸಪೋರ್ಟ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತು.
ಈ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಸೊ ಇದು ರೆಗ್ಯುಲರ್ ಆಗಿ ವಿಮ್ಸ್ NCC ಗ್ರೌಂಡ್ಸ್ ಅಂತೀವಿ ಮತ್ತು ರೈಮ್ಯಾಕ್ ಗ್ರೌಂಡ್ಸ್, ಟೋಟಲ್ 3 ಗ್ರೌಂಡ್ಸ್, 24 ಡಿಪಾರ್ಟ್ಮೆಂಟಲ್ ಟೀಮ್ ಮತ್ತು 54 ಮ್ಯಾಚಸ್, ನಿಯರ್ಲಿ 51 ಪ್ಲಸ್ 3 ಬೋನಸ್ ಇದೆ, ಬಿಕಾಸ್ ಕಾರ್ಪೊರೇಷನ್ ಟೀಮ್ ಅವ್ರು ಬರ್ತಾ ಇದ್ದಾರೆ. ಸೊ 54 ಮ್ಯಾಚಸ್ನ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಆ ಹೋಮ್ವರ್ಕ್ ಎಲ್ಲ ನಮ್ಮ ಇನ್ನೊಂದು ಟೀಮ್ ಮಾಡ್ತಾ ಇದೆ. ಸೊ ಈ 3 ದಿವಸದಲ್ಲಿ ನಾವು ಅಭಯ ಫೌಂಡೇಶನ್ ಏನು ಸ್ಪೆಷಾಲಿಟಿ ಅಂದರೆ 3 ದಿವಸದಲ್ಲೂ ನಮ್ಮ ಪ್ಲೇಯರ್ಸ್ಗೆ ಎಲ್ಲರಿಗೂ 380-400 ಜನ ಪ್ಲೇಯರ್ಸ್ಗೂ ನಮ್ಮ ಫೌಂಡೇಶನ್ ಸದಸ್ಯರಿಗೂ 3 ದಿವಸ ಊಟದ ವ್ಯವಸ್ಥೆ, ನೀರು, ಬೆಳಿಗ್ಗೆ ಕಾಫಿಯಿಂದ ತೊಗೊಂಡು ಸಾಯಂಕಾಲ ಹೋಗೋವರೆಗೆ ಎಲ್ಲ ವ್ಯವಸ್ಥೆ ನಾವು ಉಚಿತವಾಗಿ ಕೊಡ್ತೀವಿ. ಮೇ ಬಿ ನೀವು ಈ ಫೋಟೋಶೂಟಲ್ಲಿ ನೋಡ್ತಿರ್ಬೋದು, ಎಲ್ಲ ಕಲರ್ಫುಲ್ ಜೆರ್ಸೀಸ್, ಲೈಕ್ IPL ಹೆಂಗೆ ರೈಸ್ ಆಗಿ ಕಾಣಿಸ್ತಾ ಇದೆನೋ 24 ವೆರೈಟಿ ಜೆರ್ಸೀಸ್ ಇಲ್ಲೇ ಕಾಣಿಸ್ತಾ ಇದೆ ನಿಮಗೆ. IPL ಕೂಡ ಇಷ್ಟು ಟೀಮ್ ಬರಲ್ಲ, ನಮ್ಮ ಅಭಯ ಕ್ರಿಕೆಟ್ ಲೀಗಲ್ಲಿ ಬರ್ತಾ ಇದೆ. ಸೊ ದಿಸ್ ಈಸ್ ಅ ಸ್ಪೆಷಾಲಿಟಿ ಆಫ್ ದ ಅಭಯ ಕ್ರಿಕೆಟ್ ಲೀಗ್. ಈ ಬಳ್ಳಾರಿ ಜಿಲ್ಲೆಯಲ್ಲಿ ACL 5 ಸೀಸನ್ ಕ್ರಿಕೆಟ್ ಟೂರ್ನಮೆಂಟ್ ನಡೀತಾ ಇದೆ. ಈಗ ಪ್ರಸ್ತುತ 2025ನೇ ಇಸ್ವಿಯಲ್ಲಿ ನಾಳೆ 10ನೇ ತಾರೀಕು, 11ನೇ ತಾರೀಕು, 12ನೇ ತಾರೀಕು ಪ್ರೊಫೆಷ್ನಲ್ಸ್ ಮತ್ತು ಡಿಪಾರ್ಟ್ಮೆಂಟ್ಸ್ ಅಂತಂತೇಳಿ ಟೋಟಲ್ 24 ಟೀಮ್ಗಳನ್ನೆಲ್ಲ ಮಾಡಿ ಆರ್ಗನೈಸ್ ಮಾಡಿ ಒಂದು ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜಿಸಿದ್ದಾರೆ ಅಭಯ ಫೌಂಡೇಶನ್ ಲೀಗ್ ಅವರು. ಸೊ ಇದರಲ್ಲಿ ನನ್ನ ಟೀಮ್ ಬಂದು ಅಡ್ವೊಕೇಟ್ಸ್ ಟೀಮ್. ಈಗೇನು ಬಳ್ಳಾರಿ ಜಿಲ್ಲೆಯಲ್ಲಿ ಬಳ್ಳಾರಿ ನಗರದ ಅಡ್ವೊಕೇಟ್ ಅಸೋಸಿಯೇಷನ್ ಏನಿದೆ, ನಾವೆಲ್ಲ ವಕೀಲ ವೃತ್ತಿಯಲ್ಲಿ ತೊಡಗಿರ್ತಕ್ಕಂಥ ಈ ಪ್ಲೇಯರ್ಸ್ ಎಲ್ಲ ಏನಿದ್ದೀವಿ ಇವರೆಲ್ಲ ವಕೀಲರು. ನಾವು ವಕೀಲ ವೃತ್ತಿಯಲ್ಲಿ ತೊಡಗಿದ್ದೇವೆ. ಈ ನಮ್ಮ ಒಂದು ವೃತ್ತಿಯ ಒಂದು ನಡುವೆ ಈ ಥರ ಸ್ಪೋರ್ಟ್ಸ್ ಮತ್ತು ಗೇಮ್ಸ್ ಆ್ಯಕ್ಟಿವಿಟೀಸ್ನಲ್ಲಿ ಆ್ಯಕ್ಟಿವ್ ಆಗಿರಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಅಭಯ ಫೌಂಡೇಶನ್ ಅವರು ಕೇವಲ ಪ್ರೊಫೆಷ್ನಲ್ಸ್ಗೆ ಮತ್ತು ಡಿಪಾರ್ಟ್ಮೆಂಟಲ್ ಪರ್ಸನ್ಸ್ಗೆ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ನ ಆಯೋಜನೆ ಮಾಡಿದ್ದಾರೆ. ಇದು 5ನೇ ಸೀಸನ್ನು. ಈಗಾಗಲೇ ನಾವು ಈ ಹಿಂದೆ ಸುಮಾರು 2 ಸೀಸನ್ನ ನಾವು ಈ ಒಂದು ಟೂರ್ನಮೆಂಟಲ್ಲಿ ಪಾಲ್ಗೊಂಡಿದ್ದೇವೆ. ಒಳ್ಳೆಯ ಒಂದು ಅನುಭವ, ಒಳ್ಳೆಯ ಒಂದು ಎಕ್ಸ್ಪೀರಿಯೆನ್ಸು ಹಾಗೂ ಸಾಕಷ್ಟು ಟೀಮ್ಗಳನ್ನ ನಾವು ಫೇಸ್ ಮಾಡಲಿಕ್ಕೆ ಇಲ್ಲಿ ಒಂದು ಅವಕಾಶ ಸಿಗುತ್ತೆ ಅಂತ ನಾನು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯವನ್ನು ನಾನು ಹೇಳ್ತಾ ಇದ್ದೇನೆ. My name is Advocate Inayat Mullah Hussain. We are representing for Advocates 1, and on behalf of Advocates, Ballari Bar Association Advocates, we are having 2 teams who are participating in this ACL Season 5. ನನ್ನ ಹೆಸರು ನಾಗರಾಜ್ ಅಂತ. ನಾವು ಪೋಸ್ಟ್ ಆಫೀಸ್ 11 ತಂಡದಿಂದ ಪ್ರತಿನಿಧಿಸ್ತಾ ಇದ್ದೀವಿ. ಈ ಟೈಮ್ ನಮ್ಮ ಪ್ಲೇಯರ್ಸ್ ಎಲ್ಲ ಒಳ್ಳೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದಾರೆ. ಬ್ಯಾಲೆನ್ಸ್ಡ್ ಟೀಮ್ ಇದೆ. ಸುರೇಶ್ ಅಂತೇಳಿ KSRC ತಂಡದ ನಾಯಕ ನಾವು. ಅವರಿಗೆ ನಮ್ಮ KSRC ಪರದಿಂದ ತುಂಬ ಧನ್ಯವಾದಗಳು ನಾನು ಹೇಳ್ತಾ ಇದ್ದೇನೆ. ಈ ಸಲದಿಂದ ನಮ್ಮ ತಂಡಕ್ಕೆ GK ಫೌಂಡೇಶನ್ ಅವರು ಸ್ಪಾನ್ಸರ್ ಮಾಡಿದ್ದಾರೆ. ಅವ್ರ ಮಾಲೀಕತ್ವ ಬಂದು GK ಸ್ವಾಮಿ ಅಂತೇಳಿ. ನನ್ನ ಹೆಸರು ಡಾಕ್ಟರ್ ರಾಮರಾಜು ಅಂತೇಳಿ. ನಾನು ಬಳ್ಳಾರಿ ಮೆಡಿಕಲ್ ಕಾಲೇಜ್ ಮತ್ತು ರಿಸರ್ಚ್ ಸೆಂಟರ್ ಟೀಮ್ನ ನಾಯಕನಾಗಿದ್ದೇನೆ. ಯಾಕಂದರೆ ನಾವು ಆಲ್ರೆಡಿ ಮೆಡಿಕಲ್ ಫೀಲ್ಡಲ್ಲಿ ವರ್ಕ್ ಮಾಡೋದ್ರಿಂದ, ಡಾಕ್ಟರ್ಸ್ ಆಗಿದ್ದರಿಂದ ಈಗ ಹೆಲ್ತಿ ಮೈಂಡ್ ಇನ್ ಹೆಲ್ತಿ ಬಾಡಿ ಅಂದಂಗೆ. ಸೊ ನಮ್ಮ ಮೈಂಡ್ ಎಲ್ಲ ಹೆಲ್ತಿ ಆಗಿರ್ಬೇಕಂದ್ರೆ ಹೆಲ್ತಿ ಬಾಡಿ ಇರಬೇಕು. ಹೆಲ್ತಿ ಬಾಡಿ ಇರಲಿಕ್ಕೆ ಸ್ಪೋರ್ಟ್ಸು ಭಾಳ ಮುಖ್ಯ ಆಗುತ್ತೆ. ಮತ್ತು ನಮ್ಮ ಟೀಮಿನ ಓನರ್ ಮತ್ತು ಸ್ಪಾನ್ಸರ್ಸ್ ಆದಂಥ ರಾಘವೇಂದ್ರ ಸ್ಪೋರ್ಟ್ಸ್ ಇವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಇಚ್ಛಿಸ್ತೇನೆ. ನಾವು ಸೆಮಿಫೈನಲಿಸ್ಟು, ಬಟ್ ಈ ಸಲ ಪಕ್ಕ ಹೇಳ್ತಾ ಇದ್ದೀನಿ, ಹೊಡಿತೀವಿ, ಕಪ್ ಗೆದ್ದೇ ಗೆಲ್ತೀವಿ. ಇದಕ್ಕಿಂತ ಜಾಸ್ತಿ ಏನು ಹೇಳಲ್ಲ. ಇದು ಸ್ವೀಟ್ ಮಾರ್ನಿಂಗ್ ಅಂದ್ಕೊಳ್ಳಿ ಅಷ್ಟೇ. ನಮ್ಮ ಟೀಮ್ ಬಂದ್ಬಿಟ್ಟು CA ಈಗಲ್ 11, ಟೀಮ್ ಬಂದ್ಬಿಟ್ಟು ಮಂಜುನಾಥ್ ಕೆ, ಚಾರ್ಟರ್ಡ್ ಅಕೌಂಟೆಂಟ್. ನಮಗೆ ಸ್ಪಾನ್ಸರ್ಶಿಪ್ ಕೊಟ್ಟಿರೋದು A ಭೂಪಾಲ್ ರೆಡ್ಡಿ ಅಂತ. ಅವರು ಕಾಂಟ್ರಾಕ್ಟರ್ ಕಮ್ ಡೆವಲಪರ್ ಇದ್ದಾರೆ. ಸೊ ಇಲ್ಲಿ ACLಗೆ ಪಾರ್ಟಿಸಿಪೇಟ್ ಮಾಡ್ಬೇಕಂತಂದು ಅವರು ಎಂಕರೇಜ್ ಮಾಡಿ ನಮಗೆಲ್ಲ ಸ್ಪಾನ್ಸರ್ಶಿಪ್ ಎಲ್ಲ ಇದು ಮಾಡಿದ್ದಾರೆ. ಸೊ ನಮ್ಮದು ಪ್ರಿಪ್ರೇಷನ್ ಎಲ್ಲ ಚೆನ್ನಾಗಿದೆ. ಆಲ್ಮೋಸ್ಟ್ 2.5 ಮಂತ್ಸಿಂದ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಿ. ಸೊ ಅದನ್ನು ಫೈನಲ್ ರೀಚ್ ಆಗಿ ಒಳ್ಳೆ ಟಫ್ ಫೈಟ್ ಕೊಡೋಕ್ಕೆ ಟ್ರೈ ಮಾಡ್ತೀರಿ. ಇವನ್ ಕಪ್ಪನ್ನು ಹೊಡಿಯೋಕ್ಕೆ ಟ್ರೈ ಮಾಡ್ತೀವಿ. ನಾನು ಶಶಿಧರ್ ಅಂತ, ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಆ್ಯಂಡ್ ಆರ್ಕಿಟೆಕ್ಟ್ಸ್ ವತಿಯಿಂದ ನಮ್ಮ ಟೀಮ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ಇದು ಸತತ 5ನೇ ಬಾರಿ ACL 5ಅಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ಅಭಯ ಫೌಂಡೇಶನ್ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ತಾ ಇದ್ದಾರೆ. ನನ್ನ ಹೆಸರು ಗಿರೀಶ್ ಕುಮಾರ್ DK ಅಂತ. ನಮ್ಮದು ಕರ್ನಾಟಕ ಅರಣ್ಯ ಇಲಾಖೆ ಬಳ್ಳಾರಿ ವಿಭಾಗದ ತಂಡ. ಈ ವರ್ಷ ಹೆಚ್ಚಿನ ಉತ್ಸುಕತೆಯಿಂದ ನಮ್ಮ ಹೊಸ ಒಂದು ತಂಡವನ್ನು ಕಟ್ಟಿದ್ದೀವಿ. ಈ ತಂಡದಿಂದ ಈ ಸರಿ ಕಪ್ ಹೊಡೆಯೋದಕ್ಕೆ ನಾವು ಮ್ಯಾಕ್ಸಿಮಮ್ ಪ್ರಯತ್ನ ಮಾಡ್ತೀವಿ. ಈ ಸಲ ಕಪ್ಪು ನಮ್ಮದೇ. ನಮ್ಮ ಹೆಸರು ಮುಸ್ತಫಾ ಅಂತ. ನಮ್ಮ ಟೀಮ್ ಬಂದು BPCC ಮೆಡಿಕಲ್ ಅಲವೆನ್ಸ್ ಬಳ್ಳಾರಿಯಿಂದ. ಇದೇ ವರ್ಷ ನಾವು ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ ಇದರಲ್ಲಿ ಅಭಯ ಫೌಂಡೇಶನಲ್ಲಿ. ಭಾಳ 4 ವರ್ಷದಿಂದ ನೋಡ್ತಾ ಇದ್ದೀರಿ. ಭಾಳ ರನ್ನಿಂಗ್ ಸಕ್ಸಸ್ಫುಲಿ ಇದಾಗಿದೆ, ಚೆನ್ನಾಗಿ ಕಂಪ್ಲೀಟ್ ಮಾಡಿದ್ದಾರೆ. ಟೀಮ್ ಎಲ್ಲ ಕೋರ್ಡಿನೇಷನ್ ಎಲ್ಲ ಚೆನ್ನಾಗಿದೆ. ಒಳ್ಳೆ ನಮ್ಮ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟು ನಾವು ಕಪ್ ತೊಗೊಂಡೋಗ್ಬೇಕಂತ ಇದೆ.
ನನ್ನ ಹೆಸರು ಸಾಯಿ ಕೃಷ್ಣ ಅಂತ. ಸೊ ನಮ್ಮ ಟೀಮ್ ಹೆಸರು ಬ್ಯಾಂಕರ್ಸ್ 11. ಸೊ ಇದು ACL 5. ಸೊ ಈ ಸರ್ ACL 5ನಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ತಿದ್ದೀವಿ. ಸೊ ತುಂಬ ಖುಷಿ ಆಗ್ತಿದೆ. ಸೊ ಎಲ್ಲ ಸೀಸನ್ಸ್ ಆಡಿದ್ವಿ. ಸೊ ಈ ಸೀಸನಲ್ಲಿ ನಮಗೆ ನಮ್ಮ ಟೀಮಿಗೆ ಸ್ಪಾನ್ಸರ್ ಬಂದು ಸಿರಿ ಫಾರ್ಮ್ಸ್. ಸೊ ಲಾಸ್ಟ್ ಟೈಮು ಕ್ವಾರ್ಟರ್ ಫೈನಲಲ್ಲಿ ಸೋತಿದ್ವಿ. ಸೊ ಈ ಸರ್ ಕಂಪಲ್ಸರಿ ಕಪ್ ಗೆಲ್ತೀವಿ. ಈ ಸಲ ಕಪ್ ನಮ್ಮದೇ. ನನ್ನ ಹೆಸರು ರಮೇಶ್ ಅಂತ ಹೇಳಿ, ನಾನು ರೈಲ್ವೆ ಟೀಮ್ಸ್ ಕ್ಯಾಪ್ಟನ್. ನಮ್ಮ ಸ್ಪಾನ್ಸರ್ ಬಂದ್ಬಿಟ್ಟು ಮೆಹ್ತಾ ಕ್ಲಾತಿಂಗ್ ಅವರು, ರಾಹುಲ್ ಅಂತೇಳಿ. ಮುಂದಕ್ಕೆ ಹೋಗಿ ಫೈನಲ್ ಹೊಡಿಬೇಕಂತಲೇ ಕಣಕ್ಕೆ ಇಳಿತಾ ಇದ್ದೀವಿ. ನಾವು ಇಂಡಸ್ಇಂಡ್ ಬ್ಯಾಂಕಿಂದ ಮಾತಾಡ್ತಿರೋದು, ಇಮ್ರಾನ್ ಖಾನ್ ಅಂತ ಹೇಳ್ಬಿಟ್ಟು. ಒಂದು ಡಿಪಾರ್ಟ್ಮೆಂಟ್ ಅವ್ರಿಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಆಗ್ತೈತೆ 3 ದಿವಸವರೆಗೂ. ಈ ಸತಿ ಇನ್ನೂ ಸ್ಟ್ರಾಂಗ್ ಇದೆ ಟೀಮ್ ನಮ್ಮದು, ಹಂಗಾಗಿ ಈ ಸತಿ ನಮ್ಮದೇ ಕಪ್ ಅಂತ ಹೇಳಿ ಗ್ಯಾರಂಟಿ. ನಮ್ಮ ಹೆಸರು ಷಣ್ಮುಖ ಅಂತ. ನಮ್ಮದು KEB ಚಾರ್ಜರ್ಸ್ ಟೀಮ್ 5ನೇ ಲೀಗಲ್ಲಿ ಆಡ್ತಾ ಇದ್ದೀವಿ. KEB ಚಾರ್ಜರ್ಸ್. ನಾವು ಬ್ಯಾಂಕರ್ಸ್ 2 ಟೀಮಿಂದ ಆಡ್ತಾ ಇದ್ದೀವಿ. ನಮಗೆ ರೆಕ್ಕಾನ್ ಅವರು ಸ್ಪಾನ್ಸರ್ಶಿಪ್ ಮಾಡಿದ್ದಾರೆ. ಆ್ಯಂಡ್ ಅಭಯ್ ಫೌಂಡೇಶನ್ ಅವರು ಲಾಸ್ಟ್ 4 ಸೀಸನ್ಸಿಂದ ಚೆನ್ನಾಗಿ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದು 5th ಸೀಸನ್. ಆ್ಯಂಡ್ ಅವ್ರದ್ದು ಚಾರಿಟಬಲ್ ಇಂಟೆನ್ಷನ್ ಕೂಡ ಇರೋದ್ರಿಂದ ಇದು ಪಬ್ಲಿಕ್ ಕೂಡ ಯೂಸ್ ಆಗುತ್ತೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.